Hello everyone, welcome back. In this video, we are going to discuss about continuous charge distribution. We have already discussed about how to identify electric field at a point due to a point charge. At a point P, ಒಂದು ಚಾರ್ಜ್ Q1 ಇಂದಾಗಿ which is at a distance of R1 from the point P, ಇಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅದನ್ನ ನಾವು ಯೂಸಿಂಗ್ ದ ಕೂಲಂಬ್ಸ್ ಲಾ ಫೈಂಡ್ ಔಟ್ ಮಾಡಬಹುದು. Let it be E1 and it is equal to 1 by 4 pi epsilon naught into Q1 by R1 square. Similarly, if there is another charge Q2 at a distance R2 from the point P, ಇದರಿಂದ ಕ್ರಿಯೇಟ್ ಆಗ್ತಿರುವಂತ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ನಾವು E2 ಅಂತ ರಿಪ್ರೆಸೆಂಟ್ ಮಾಡಬಹುದು, which is equal to 1 by 4 pi epsilon naught into Q2 by R2 square. These two equations are obtained from the Coulomb's law. Hence, net field at the point P is equal to vector sum of E1 and E2. This can be extended to any number of charges. Discrete charge ಇದ್ದಾಗ given point ಇಂದ different charges ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ ಅಂತ ನಾವು ಎಕ್ಸಾಕ್ಟ್ ಆಗಿ ಡಿಟರ್ಮಿನ್ ಮಾಡಲಿಕ್ಕೆ ಸಾಧ್ಯ ಇರೋದ್ರಿಂದ Coulomb's law ನ ಕನ್ವೀನಿಯಂಟ್ ಆಗಿ ಯೂಸ್ ಮಾಡಬಹುದು. But sometimes it is impractical to specify the charge distribution in terms of the location of the microscopic charge constituents. ಅಂದ್ರೆ ಕೆಲವೊಮ್ಮೆ ನಮಗೆ ಪೊಸಿಷನ್ ಆಫ್ ದ ಚಾರ್ಜ್ ಅನ್ನ ಎಕ್ಸಾಕ್ಟ್ ಆಗಿ ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ ದೋಸ್ ಕೇಸಸ್ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಟು ಯೂಸ್ ದ Coulomb's law ಫಾರ್ ಡಿಟರ್ಮಿನೇಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್. ಫಾರ್ ಅನ್ ಎಕ್ಸಾಂಪಲ್, ನಾವು ಒಂದು ಕಂಡಕ್ಟರ್ ಅನ್ನ ಕನ್ಸಿಡರ್ ಮಾಡುವ ವಿಚ್ ಈಸ್ ರಿಪ್ರೆಸೆಂಟೆಡ್ ಬೈ ಬ್ಲೂ ಕಲರ್ಡ್ ಇರ್ರೆಗ್ಯುಲರ್ ಶೇಪ್. ಇಲ್ಲಿ ನಾವು ಯಾವುದೇ ಒಂದು ಪಾಯಿಂಟ್ ಅಲ್ಲಿ ಚಾರ್ಜ್ Q ಅನ್ನ ಸಪ್ಲೈ ಮಾಡಿದಾಗ, ಸಿನ್ಸ್ ಇಟ್ ಇಸ್ ಎ ಕಂಡಕ್ಟರ್, ಇಟ್ ಕ್ಯಾನ್ ಡಿಸ್ಟ್ರಿಬ್ಯೂಟ್ ದ ಚಾರ್ಜಸ್ ಓವರ್ ಇಟ್ಸ್ ಎಂಟೈರ್ ಸರ್ಫೇಸ್. ಚಾರ್ಜ್ ಈ ರೀತಿ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಆಗ್ಬಿಡುತ್ತೆ. ಇಫ್ ಯು ನೀಡ್ ಟು ಫೈಂಡ್ ಔಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ಚಾರ್ಜ್ಡ್ ಕಂಡಕ್ಟರ್, then we cannot identify the position of the charge Q. ಎಲ್ಲಿ ಇದೆ ಇಲ್ಲಿಂದ ಇಲ್ಲ ಈ ಪಾಯಿಂಟ್ ಅಲ್ಲ ಡಿಟರ್ಮಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. That's why we need to study the distribution of the charges. There are three different ways in which charge can be distributed over a body depending upon the shape and type of the material we are going to use. First ನಾವೇನು ಅಸ್ಯೂಮ್ ಮಾಡ್ತಿದ್ದೇವೆ, ಒಂದು ವೈರ್ ಶೇಪ್ ಅಲ್ಲಿ ಇರುವಂತ ಆಬ್ಜೆಕ್ಟ್ ಡಯಾಗ್ರಾಮ್ ಅಲ್ಲಿ ತೋರಿಸಿರೋ ರೀತಿ. ಸಪೋಸ್ ಇದಕ್ಕೆ ನಾವು Q ಅಮೌಂಟ್ ಆಫ್ ಚಾರ್ಜ್ ಅನ್ನ ಸಪ್ಲೈ ಮಾಡಿದಾಗ, ಇಮ್ಯಾಜಿನ್ ದಟ್ ದಿಸ್ ವೈರ್ ಇಸ್ ಮೇಡ್ ಅಪ್ ಆಫ್ ಕಂಡಕ್ಟಿಂಗ್ ಮೆಟೀರಿಯಲ್. ಚಾರ್ಜ್ ಎಲ್ಲಿ ಲೊಕೇಟ್ ಆಗ್ತಾ ಇದೆ ಅಂತ ನಾವು ಐಡೆಂಟಿಫೈ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಟ್ ವಿಲ್ ಬಿ ಕಂಟಿನ್ಯೂಸ್ಲಿ ಡಿಸ್ಟ್ರಿಬ್ಯೂಟೆಡ್ ಓವರ್ ದ ಎಂಟೈರ್ ಲೆಂತ್ ಆಫ್ ದ ವೈರ್. ಆಗ ನಾವೇನ್ ಮಾಡ್ತೇವೆ, ಲೀನಿಯರ್ ಚಾರ್ಜ್ ಡೆನ್ಸಿಟಿಯನ್ನ ಕನ್ಸಿಡರ್ ಮಾಡ್ತೇವೆ, which is the amount of charge present per unit length of the wire. ಹೇಗೆ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅನ್ನ ನಾವು ಫೈಂಡ್ ಔಟ್ ಮಾಡುವುದು? ಅದಕ್ಕಾಗಿ ನಾವು ಒಂದು ಸ್ಮಾಲ್ ರೀಜನ್, ಇಲ್ಲಿ ನೋಡಿ ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ ಇರುವಂತ ಇಷ್ಟೇ ಚಿಕ್ಕ ರೀಜನ್ ಆಫ್ ಲೆಂತ್ ಡೆಲ್ಟಾ ಎಲ್ ಕನ್ಸಿಡರ್ ಮಾಡ್ತಾ ಇದ್ದೇವೆ. ಇದರ ಒಳಗೆ ರಿಸೈಡ್ ಆಗ್ತಾ ಇರುವಂತ ಚಾರ್ಜ್ ಈಸ್ ರಿಪ್ರೆಸೆಂಟೆಡ್ ಆಸ್ ಡೆಲ್ಟಾ ಕ್ಯೂ. ಕ್ಯಾಪಿಟಲ್ ಕ್ಯೂ ಇಸ್ ರಿಪ್ರೆಸೆಂಟಿಂಗ್ ದ ಟೋಟಲ್ ಚಾರ್ಜ್ ಗಿವನ್ ಟು ದ ವೈರ್. ಇಲ್ಲಿಂದ ಇಲ್ಲಿ ತನಕ ಎಲ್ಲಿ ಬೇಕಾದ್ರೂ ಇರ್ಬೋದು ಕ್ಯೂ. ಬಟ್ ನಾವು ಸ್ಮಾಲ್ ರೀಜನ್ ಅನ್ನ ಕನ್ಸಿಡರ್ ಮಾಡಿದ್ದೇವೆ, ಇದ್ರ ಒಳಗಡೆ ಇರುವಂತ ಚಾರ್ಜ್ ಎಷ್ಟು ಡೆಲ್ಟಾ ಕ್ಯೂ. ಲೀನಿಯರ್ ಚಾರ್ಜ್ ಡೆನ್ಸಿಟಿ ಇಸ್ ರಿಪ್ರೆಸೆಂಟೆಡ್ ಆಸ್ ಲೆಟರ್ ಲ್ಯಾಂಬ್ಡಾ and it will be is equal to charge present inside this small region divided by length of that region, delta Q by delta L. ನಾವು ಈ ಲೈನ್ ಎಲಿಮೆಂಟ್ ಡೆಲ್ಟಾ ಎಲ್ ಅನ್ನ ಎಷ್ಟು ದೊಡ್ಡ ಬೇಕಾದ್ರೂ ಚೇಂಜ್ ಮಾಡಬಹುದು. ನಾವು ಡೆಲ್ಟಾ ಎಲ್ ವ್ಯಾಲ್ಯೂ ಅನ್ನ ಇನ್ಕ್ರೀಸ್ ಮಾಡ್ತಾ ಹೋದಾಗ ವ್ಯಾಲ್ಯೂ ಆಫ್ ಡೆಲ್ಟಾ ಕ್ಯೂ ಅಕಾರ್ಡಿಂಗ್ಲಿ ಇನ್ಕ್ರೀಸ್ ಆಗ್ತಾ ಹೋಗ್ಬೇಕು, ಸೊ ದಟ್ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ಇಸ್ ರಿಮೈನಿಂಗ್ ಕಾನ್ಸ್ಟಂಟ್. SI ಯೂನಿಟ್ ಫಾರ್ ಮೇಜರಿಂಗ್ ದ ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಇದೇ ಇಕ್ವೇಶನ್ ಅಲ್ಲಿ ನಾವು ಅಬ್ಸರ್ವ್ ಮಾಡಬಹುದು, ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಡೆಲ್ಟಾ ಕ್ಯೂ ವಿಚ್ ಇಸ್ ರಿಪ್ರೆಸೆಂಟಿಂಗ್ ದ ಚಾರ್ಜ್ ಮೇಜರ್ಡ್ ಇನ್ ಕೂಲಂಬ್, ಡೆಲ್ಟಾ ಎಲ್ ರಿಪ್ರೆಸೆಂಟಿಂಗ್ ದ ಲೆಂತ್ ಮೇಜರ್ಡ್ ಇನ್ ಮೀಟರ್ಸ್, ಕೂಲಂಬ್ ಪರ್ ಮೀಟರ್ ಆಗಿರ್ಬೇಕು. If charge is given to some surfaces, for an example, ನಾವು ಇಲ್ಲಿ ಕೊಟ್ಟಿರುವಂತ ಸರ್ಫೇಸ್ ಅನ್ನ ಕನ್ಸಿಡರ್ ಮಾಡಿದಾಗ which is assumed to be made up of a conductor, ಇದಕ್ಕೆ ನಾವು Q ಅಮೌಂಟ್ ಆಫ್ ಚಾರ್ಜ್ ಅನ್ನು ಸಪ್ಲೈ ಮಾಡಿದಾಗ ಈ Q ಅಮೌಂಟ್ ಆಫ್ ಚಾರ್ಜ್ ಎಂಟೈರ್ ಸರ್ಫೇಸ್ ಮೇಲೆ ಡಿಸ್ಟ್ರಿಬ್ಯೂಟ್ ಆಗೋಗುತ್ತೆ. We cannot identify the location of individual charge. In that case, we have to consider surface charge density.
It is the amount of charge present per unit surface area. ಹೇಗೆ ಡಿಟರ್ಮೈನ್ ಮಾಡ್ತೇವೆ ನಾವು ಸರ್ಫೇಸ್ ಚಾರ್ಜ್ ಡೆನ್ಸಿಟಿಯನ್ನ? ಅಗೇನ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಎ ಸ್ಮಾಲ್ ಸರ್ಫೇಸ್ ಏರಿಯಾ ರಿಪ್ರೆಸೆಂಟೆಡ್ ಆಸ್ ಡೆಲ್ಟಾ ಎಸ್. ಈ ಸರ್ಫೇಸ್ ಏರಿಯಾದಲ್ಲಿ ಇರುವಂತ ಚಾರ್ಜ್ ಅನ್ನ ನಾವು ಡೆಲ್ಟಾ ಕ್ಯೂ ಅಂತ ರಿಪ್ರೆಸೆಂಟ್ ಮಾಡ್ತಿದ್ದೇವೆ. ಆಗ ಸರ್ಫೇಸ್ ಚಾರ್ಜ್ ಡೆನ್ಸಿಟಿಯನ್ನ represented by the Greek letter sigma, it will be is equal to the ratio of charge present in the surface represented as delta Q to area of the surface area element delta S. Delta S increase ಆಗ್ತಾ ಹೋದಾಗ the value of the charge delta Q enclosed within this surface also increases. Hence, value of sigma will remain constant. What is the SI unit for measuring the surface charge density? ಇಕ್ವೇಶನ್ ಅನ್ನು ಅಬ್ಸರ್ವ್ ಮಾಡಿ. ನ್ಯೂಮರೇಟರ್ ಅಲ್ಲಿ ಡೆಲ್ಟಾ ಕ್ಯೂ ಚಾರ್ಜ್ ಇದೆ ಮೇಜರ್ಡ್ ಇನ್ ಕೂಲಮ್ಸ್, ಡಿನಾಮಿನೇಟರ್ ಅಲ್ಲಿ ಡೆಲ್ಟಾ ಎಸ್ ಏರಿಯಾ ಇದೆ ಮೇಜರ್ಡ್ ಇನ್ ಮೀಟರ್ ಸ್ಕ್ವೇರ್. ಹೆನ್ಸ್ SI unit for measuring the surface charge density is coulomb per meter square. Finally, we are going to consider the charge distributed over the entire volume. It may be of irregular shape. ನಾನು ಇಲ್ಲಿ ಒಂದು ಸ್ಪೆರಿಕಲ್ ಶೇಪ್ ಅನ್ನ ಕನ್ಸಿಡರ್ ಮಾಡ್ತಾ ಇದ್ದೇನೆ. ಇಫ್ ಇಟ್ ಈಸ್ ಮೇಡ್ ಅಪ್ ಆಫ್ ಕಂಡಕ್ಟರ್, ಕ್ಯೂ ಅಮೌಂಟ್ ಆಫ್ ಚಾರ್ಜ್ ಅನ್ನ ಸಪ್ಲೈ ಮಾಡಿದಾಗ ಚಾರ್ಜಸ್ ವಿಲ್ ರಿಸೈಡ್ ಓನ್ಲಿ ಆನ್ ದ ಔಟರ್ ಸರ್ಫೇಸ್ ಆಫ್ ದ ಕಂಡಕ್ಟರ್. ಇನ್ ದಟ್ ಕೇಸ್ ವಿ ಹ್ಯಾವ್ ಟು ಕನ್ಸಿಡರ್ ದ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಓನ್ಲಿ. ಆದರೆ ನಾನು ಇಲ್ಲಿ ಒಂದು ಡೈಎಲೆಕ್ಟ್ರಿಕ್ ಮೀಡಿಯಂ ಇಂದ ಆಗ್ತಾ ಇರುವಂತ ಸ್ಪಿಯರ್ ಅನ್ನ ಕನ್ಸಿಡರ್ ಮಾಡಿದ್ದೇವೆ. ಆಗ the charge given to the object will be distributed over the entire volume of the dielectric medium. In that case, we need to consider the volume charge density, which is defined as the amount of charge present per unit volume. For this dielectric medium, volume charge density ಅನ್ನ ಹೇಗೆ ಡಿಟರ್ಮೈನ್ ಮಾಡ್ತೇವೆ? Again, ಒಂದು ಸ್ಮಾಲ್ ವಾಲ್ಯೂಮ್ ಡೆಲ್ಟಾ ವಿ ಅನ್ನು ಕನ್ಸಿಡರ್ ಮಾಡ್ತಿದ್ದೇವೆ. ಅದರಲ್ಲಿ ರಿಸೈಡ್ ಆಗ್ತಾ ಇರುವಂತ ಚಾರ್ಜ್ ಡೆಲ್ಟಾ ಕ್ಯೂ ಇದೆ. That's why the volume charge density is represented by Greek letter rho, which is equal to ratio of charge enclosed by the small volume element to the value of the volume element, and then delta Q by delta V. Here also, if we increase the size of the volume element, accordingly the charge enclosed by the volume element increases, so that the value of rho remains constant. What is the SI unit for measuring the volume charge density? Look at the expression. Delta Q representing the charge measured in coulombs. Delta V representing the volume measured in meter cube. Hence, SI unit for volume charge density is coulomb per meter cube. Dear students, we have seen three different types of charge densities. Each of them are having different SI units. And the first two can be applied for conductors, but the volume charge density has to be applied only for the dielectrics or the insulators. I hope you have understood the concept. Thank you for watching the video. Stay safe, keep learning.